ಹಾಯ್ ನಮಸ್ತೆ ವೀಕ್ಷಕರೇ, ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಗವಿ ಬಗ್ಗೆ ಒಂದು ರೀಲ್ ಹಾಕಿದ್ದೆ. ಅದಕ್ಕೆ ಸುಮಾರು ಜನ ಮೆಸೇಜ್ ಕಳಿಸಿದ್ದಾರೆ, ಹಾಗೆಯೇ ಕಮೆಂಟ್ ಕೂಡ ಮಾಡಿದ್ದಾರೆ ಗವಿಗೆ ನಾವು ಹೇಗೆ ಹೋಗ್ಬೋದು ಅಂತ. 2-3 ಜನ ಕಾಲ್ ಕೂಡ ಮಾಡಿದ್ದಾರೆ, ಅದು ಹೇಗೆ ಹೋಗ್ಬೋದು ಅಲ್ಲಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಡ ಮಾಡದೆ ಡೈರೆಕ್ಟಾಗಿ ಗವಿಯ ಐಟನರಿ ನಿಮಗೆ ಕೊಡ್ತೇನೆ ಆಯಿತಾ. ಸುಮಾರು ಸಮಯ ಆಯಿತು ಇಂಥದ್ದೊಂದು ಐಟನರಿ ಕೊಡದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ನೀವು ಹೇಗೆ ಗವಿಗೆ ಹೋಗ್ಬೋದು, ನೀವು ಕಾರಲ್ಲಿ ಹೋಗೋದಾದರೆ ಹೇಗೆ ಹೋಗ್ಬೋದು, ಮತ್ತು ಬಸ್ಸಲ್ಲಿ ಹೋಗೋದಾದರೆ ಹೇಗೆ ಹೋಗ್ಬೋದು, ಮಂಗಳೂರಿಂದ ಹೇಗೆ ಹೋಗ್ಬೋದು, ಅಥವಾ ಕರ್ನಾಟಕದಿಂದ ನೀವು ಹೋಗ್ತೀರಂತಾದರೆ ಹೇಗೆ ಹೋಗ್ಬೋದು ಅಂತ ಹೇಳ್ತೇನೆ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಫುಲ್ ರಾ ಆಗಿರುತ್ತೆ ಆಯಿತಾ, ಯಾವುದೇ ಎಡಿಟ್ ಇರೋದಿಲ್ಲ. ಯಾಕೆಂದರೆ ನಾನು ಹೋದಂತಹ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ, ಅದು ಬಿಟ್ಟು ಬೇರೆ ಎಡಿಟ್ಸ್ ಏನು ಮಾಡೋದಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ವೀಡಿಯೋಗೆ ಬರ್ತೇನೆ. ಸೊ ಫಸ್ಟ್ ಆಫ್ ಆಲ್ ಗವಿ ಅಂತ ಹೇಳೋದು ಕೇರಳದ ನಡುವೆ ಇರುವಂತಹ ಒಂದು ಸಣ್ಣ ಕಾಡು. ಸಣ್ಣ ಅಂತ ಹೇಳಲಿಕ್ಕಾಗೋದಿಲ್ಲ, ದೊಡ್ಡ ಕಾಡೆ ಆ್ಯಕ್ಚುಲಿ. ಇದು ಪೆರಿಯಾರ್ ಟೈಗರ್ ರಿಸರ್ವ್ ಒಳಗಡೆ ಇರೋದ್ರಿಂದ ಇದೊಂದು ತುಂಬ ಯೂನೀಕ್ ಆಗಿದೆ. ಹಾಗೆಯೇ ನೀವೇನಾದರೂ ಕಾಡನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಆದರೆ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗ್ತೇವೆ, ಬಟ್ ಅದರಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಬಟ್ ನಿಮಗೊಂದು ಪ್ಯೂರ್ ಒಂದು ಕಾಡಿನ ಎಕ್ಸ್ಪೀರಿಯನ್ಸ್ ಬೇಕಂತ ಆದರೆ ಗವಿಗೆ ಖಂಡಿತ ಹೋಗಬೇಕು. ನೀವು ಗವಿಯಿಂದ ಪತ್ತಿನಂತಿಟ್ಟ ಅಂತ ಊರಿದೆ, ಅಲ್ಲಿಗೆ 118 ಕಿಲೋಮೀಟರ್ಸ್ ಟೋಟಲ್ ಆಗಿ. ಬಟ್ ಅಷ್ಟೊಂದು ಹೋಗಬೇಕಂತ ಆಗಿಲ್ಲ. ಸೊ ಹಾಗಾಗಿ ಈ ವಿಡಿಯೋದ ಉದ್ದೇಶ ಅಷ್ಟೇ, ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ನೀವು ಬಸ್ಸಲ್ಲಿ ಬಂದರೆ ಎಲ್ಲಿ ಇಳಿಬೇಕು ಮತ್ತು ಹೇಗೆ ಹೋಗಬೇಕು ಅಂತ. ಸೊ ತುಂಬ ಜನರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಒಂದು ನೆಪದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇದಿಷ್ಟು ಗವಿ ಬಗ್ಗೆ. ನಿಮಗೆ ಬೋಟಿಂಗ್ ಇದೆ, ಹಾಗೆಯೇ ಶಬರಿಮಲ ವ್ಯೂ ಪಾಯಿಂಟ್ ಟ್ರೆಕ್ಕಿಂಗ್ ಕೂಡ ಇದೆ, ಹಾಗೆಯೇ ಅಲ್ಲಿ ಎಕೋ ಸ್ಟೇ ಕೂಡ ಇದೆ, ಅಂದರೆ ಜಂಗಲ್ ಮಧ್ಯದಲ್ಲಿ ಸ್ಟೇ. ಹಾಗೆಯೇ ನಿಮಗೆ ಗೈಡ್ ಜೊತೆ ಒಂದು ವೈಲ್ಡ್ ಅನಿಮಲ್ಸ್ ಕೂಡ ತೋರಿಸ್ತಾರೆ, ಮತ್ತು ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನು ತೋರಿಸ್ತಾರೆ. ಸೊ ಟೋಟಲ್ ಆಗಿ 118 ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ ಅಂತ ಅಲ್ಲಿ. ಹಾರ್ನ್ಬಿಲ್ ಆಗಿರ್ಬೋದು, ಹಾಗೆಯೇ ಮಲಬಾರ್ ಬರ್ಡ್ ಯಾವುದೋ ಹೇಳಿದರು ಲಾಸ್ಟ್ ಟೈಮ್ ಗೈಡ್, ಸೊ ಅದು ಕೂಡ ಇದೆ. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೇನೆ, ನೀವು ಗ್ರೂಪ್ ಆಗಿದ್ದರೆ ಖಂಡಿತ ನಮ್ಮ ಜೊತೆ ಕೂಡ ಬರ್ಬೋದು ನೀವು. ಸೊ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಸೊ ಇದಿಷ್ಟು ಅಬೌಟ್ ಗವಿ, ಅಂದರೆ ಗವಿ ಬಗ್ಗೆ. ಅದಾದಮೇಲೆ ನೀವು ಬೆಸ್ಟ್ ಟೈಮ್ ಟು ಟ್ರಾವೆಲ್ ಟು ಗವಿ ಅಂದರೆ ಈಗ, ಅಂದರೆ ಅಕ್ಟೋಬರ್ ಟು ಫೆಬ್ರವರಿ. ಯಾಕಂದರೆ ಈಗ ಜಸ್ಟ್ ಒಂದು ಮಾನ್ಸೂನ್ ಮುಗ್ದಾಗಿದೆ. ಸೊ ಹಾಗಾಗಿ ಈಗ ಫಾರೆಸ್ಟ್ ಫುಲ್ ಗ್ರೀನ್ ಆಗಿರ್ತದೆ, ಮತ್ತು ವಾಟರ್ ಫಾಲ್ಸ್ ಕೂಡ ತುಂಬಿರ್ತದೆ. ಸೊ ಬೆಸ್ಟ್ ಟೈಮ್ ಈಗ ಅಕ್ಟೋಬರ್ ಟು ಫೆಬ್ರವರಿ. ಬಟ್ ಮಾರ್ಚಿಂದ ನೀವು ಮೇ ತನಕ ಹೋಗ್ತೀರಂತಾದರೆ ಖಂಡಿತ ಹೋಗಲೇಬೇಡಿ. ಯಾಕೆಂದರೆ ತುಂಬ ಬಿಸಿ ಇರ್ತದೆ, ನಿಮಗೆ ಯಾವುದೇ ವೈಲ್ಡ್ ಅನಿಮಲ್ಸ್ ಕಾಣಲಿಕ್ಕೆ ಸಿಗೋದಿಲ್ಲ, ಫುಲ್ ಡ್ರೈ ಕೂಡ ಇರ್ತದೆ. ಸೊ ಹಾಗಾಗಿ ನೀವು ಹೋದರೂ ವೇಸ್ಟೇ, ಅಷ್ಟೊಂದು ಖರ್ಚು ಮಾಡಿ ಅಷ್ಟೊಂದು ದೂರ. ಮತ್ತು ಈ ಮಾನ್ಸೂನ್ ಅಂದರೆ ಜೂನ್ ಟು ಆಗಸ್ಟ್ ಏನಿದೆ, ಆಗ ಹೋದರೆ ನಿಮಗೆ ಯಾವುದೇ ಟ್ರೆಕ್ಕಿಂಗ್ ಇರೋದಿಲ್ಲ. ಕೆಲವು ಸಫಾರಿಯಲ್ಲೆಲ್ಲ ಸ್ಟಾಪ್ ಮಾಡಿರ್ತಾರೆ, ಯಾಕೆಂದರೆ ಅಷ್ಟೊಂದು ಮಳೆ ಬೀಳ್ತದೆ. ಆಗಲೇ ಹೇಳಿದಾಗೆ ದೊಡ್ಡ ಫಾರೆಸ್ಟ್ ಇದು, ಸೊ ಹಾಗಾಗಿ ಮಳೆ ಬೀಳ್ತಾ ಇರ್ತದೆ. ಸೊ ಬೆಸ್ಟ್ ಟೈಮ್ ಟು ಟ್ರಾವೆಲ್ ಅಂದರೆ ಈ ಅಕ್ಟೋಬರ್ ಟು ಫೆಬ್ರವರಿ. ಸೊ ನೆಕ್ಸ್ಟ್ ಇಲ್ಲಿಗೆ ಹೇಗೆ ನೀವು ರೀಚ್ ಆಗ್ಬೋದು ಅಂತ, ಈ ಗವಿಗೆ ಹೋಗಬೇಕಂತಾದರೆ. ಸೊ ಮಂಗಳೂರಿಂದ ಹೋಗೋದಂತಾದರೆ ನೀವು ಮ್ಯಾಂಗ್ಳೂರ್ ಟು ಎರ್ನಾಕುಲಂ ಟ್ರೈನಲ್ಲಿ ಹೋಗಬೇಕಾಯ್ತಾ. ಸೊ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಟ್ ವೆರಿ ಅಫೋರ್ಡೆಬಲ್ ಮತ್ತು ಬೇಗ ತಲುಪೋದು ಟ್ರೈನ್. ಸೊ ಹಾಗಾಗಿ ಟ್ರೈನಲ್ಲಿ ಹೋಗ್ಬೋದು. ಟ್ರೈನಲ್ಲಿ ಹೋಗಿ 7:30 ಫಸ್ಟ್ ಬಸ್ ಇರುತ್ತೆ, ಅಂದರೆ ನೈಟ್ 7:30 ನಿಮಗೆ ಕುಮಿಲಿ ಕಡೆ ಹೋಗುವಂತಹ ಫಸ್ಟ್ ಬಸ್ ಸಿಗ್ತದೆ. ಈ ಕೊಚ್ಚಿ ಅಥವಾ ಎರ್ನಾಕುಲಂ ಆಗಲೇ ಏನು ಹೇಳಿದೆ, ಅಲ್ಲಿಂದ ಫಸ್ಟ್ ಬಸ್ ನಿಮಗೆ ಕುಮಿಲಿ ಕಡೆ ಹೋಗುವಂತಹ ಬಸ್. ಸೊ ಅದರಲ್ಲಿ ಹತ್ತಿ ನಿಮಗೆ ವಾಪಸ್ ಒಂದು 7 ಅಂದರೆ ವಾಪಸ್ ನಿಮಗೆ ಒಂದು 7-8 ಅವರ್ಸ್ ಜರ್ನಿ ಇದೆ. ಸೊ ನಿಮಗೆ 7:30 ನೀವು ಬಸ್ಸಲ್ಲಿ ಹೋದರೆ ನೀವು 5:30 ಅಂತ ಹೇಳುವಾಗ ನೀವು ಕುಮಿಲಿಗೆ ರೀಚ್ ಆಗ್ತೀರಾ. ಸೊ ಇದು ಕೂಡ ಒಂದು ಒಳ್ಳೆಯ ಆಪ್ಷನ್. ಅದು ಬಿಟ್ಟು ನೀವು ಕಾರಲ್ಲಿ ಬರೋದಂತ ಆದರೆ ನೀವು ಡೈರೆಕ್ಟಾಗಿ ಕೋಯಿಕೋಡಾಗಿ ವಯನಾಡಾಗಿ ಗವಿ ಕುಮಿಲಿಗೆ ಹೋಗ್ಬೋದು. ಬಟ್ ನೀವು ಕಾರಲ್ಲಿ ಹೋಗೋದಂತಾದರೆ ಪ್ರಿಯರ್ ಬುಕ್ಕಿಂಗ್ ಮಾಡಿ ಬರಬೇಕು. ಓನ್ಲಿ 30 ಸರಿ ಕೇಳಿ, ಓನ್ಲಿ 30 ವೆಹಿಕಲ್ಸ್ ಆರ್ ಅಲೌಡ್ ಪರ್ ಡೇ ಆಯಿತಾ. ಸೊ ಇದನ್ನು ನೀವು ಬುಕ್ಕಿಂಗ್ ಮಾಡಿ ಹೋಗಬೇಕು. ಗವಿ ಟೂರಿಸಮ್ ಅಂತ ಇದೆ, ಇಲ್ಲಿ ಬರ್ತಾ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಬುಕ್ಕಿಂಗ್ ಮಾಡಿ ಹೋಗಬೇಕು ನೀವು ಕಾರಲ್ಲಿ ಹೋಗೋದಂತ ಆದರೆ. ಬಟ್ ಬೈಕ್ ಯಾವುದು ಅಲೌ ಮಾಡೋದಿಲ್ಲ, ಯಾಕೆಂದರೆ ತುಂಬ ರಿಸ್ಕಿ ಪ್ಲೇಸ್. ಲಾಸ್ಟ್ ಟೈಮ್ ನಾನು ಹೋಗುವಾಗ ವೈಲ್ಡ್ ಬೈಸನ್ ಎಲ್ಲ ರೋಡಲ್ಲೇ ಇತ್ತು, ಮತ್ತು ಎಲಿಫೆಂಟ್ಸ್ ಕೂಡ ಇರ್ತದೆ, ಟೈಗರ್ಸ್, ಲೆಪರ್ಡ್ಸ್ ಕೂಡ ಇರ್ತದಂತೆ. ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋದೇ ಉತ್ತಮ. KSRTC ಬಸ್ಸಲ್ಲಿ ಅಂತಾದರೆ ನಿಮಗೆ ತುಂಬಾ ಈಸಿ. ಸೊ ಅದರ ಬಗ್ಗೆ ಕೂಡ ಹೇಳ್ತೇನೆ. ಅದಾದಮೇಲೆ ನೀವು ಇಲ್ಲಿ ಆಗಲೇ ಹೇಳಿದಾಗೆ ಕಾರಲ್ಲಿ ಬರೋದಂತಾದರೆ ಇಲ್ಲಿ ಎಂಟ್ರಿ ಪಾಸ್ ಬೇಕಾಯ್ತಾ. ನೀವು KSRTC ಬಸ್ಸಲ್ಲಿ ಹೋಗೋದಂತಾದರೆ ಎಂಟ್ರಿ ಪಾಸ್ ಯಾವುದು ಬೇಕಂತಿಲ್ಲ. ಸೊ KSRTC ಬಸ್ಸಲ್ಲಿ ಹೋಗೋದಂತಾದರೆ ನಿಮಗೆ ಫಸ್ಟ್ ಬಸ್ ಫ್ರಮ್ ಕುಮಿಲಿ, ಸರಿ ಕೇಳಿ, ಆಗಲೇ ನಾನು ಮಂಗಳೂರಿಂದ ಎರ್ನಾಕುಲಂ ಬಂದು ಎರ್ನಾಕುಲಮಿಂದ ಕುಮಿಲಿಗೆ ಒಂದು ಬಸ್ಸಲ್ಲಿ ಬರಬೇಕು. ಸೊ ಟೋಟಲ್ ಆಗಿ 150 ರೂಪೀಸ್ ತೊಗೊಳ್ತಾರೆ ಈ ಎರ್ನಾಕುಲಮಿಂದ ಕುಮಿಲಿಗೆ, 8 ಅವರ್ಸ್ ಜರ್ನಿ. ಕುಮಿಲಿಯಿಂದ ವಾಪಸ್ ನೀವು ಪತ್ತಿನಂತಿಟ್ಟ ಕಡೆ ಹೋಗಬೇಕಂತ ಆದರೆ ಅಲ್ಲೇ ಸಿಗುವಂಥದ್ದು ನಿಮಗೆ ಗವಿ. ಸೊ ನೀವೇನಾದರೂ KSRTC ಬಸ್ ಯಾತ್ರೆ ಮಾಡ್ತೀರಂತಾದರೆ ನಿಮಗೆ ಇಲ್ಲಿ ಸಾಕಷ್ಟು ಬಸ್ಗಳಿಲ್ಲ, ಕೇವಲ 3 ಬಸ್ ದಿನಕ್ಕೆ. ಒಂದು 5:30ಗೆ ಬೆಳಿಗ್ಗೆ ಕುಮಿಲಿಯಿಂದ, ಇನ್ನೊಂದು 8:30ಗೆ, ಇನ್ನೊಂದು 12:30ಗೆ ಲಾಸ್ಟ್ ಬಸ್. ಇದು 12:30ಗೆ, ಯಾಕಂದರೆ ಅದಾದಮೇಲೆ ಫುಲ್ ಕತ್ತಲಾಗಿಬಿಡುತ್ತೆ ಕಾಡು. ಸೊ ಹಾಗಾಗಿ
ಮತ್ತು ನೀವೇನಾದರೂ ಪತ್ತಿನಂತಿಟ್ಟ ಕಡೆಯಿಂದ ಗವಿ ಕಡೆ ಬರೋದಂತಾದರೆ ಅಥವಾ ಕುಮಿಲಿ ಕಡೆ ಬರೋದಂತಾದರೆ ಇದರ ಸೇಮ್ ಟೈಮಿಂಗ್ಸ್, ಆ ಕಡೆ ಕೂಡ ಸೇಮ್ ಟೈಮಿಂಗ್ಸ್, ಈ ಕಡೆ ಕೂಡ ಸೇಮ್ ಟೈಮಿಂಗ್ಸ್. ಟೋಟಲ್ ಆಗಿ 6 ಬಸ್ ಇರುತ್ತೆ. ಈ ಕಡೆಯಿಂದ 3, ಈ ಕಡೆಯಿಂದ 3, ಅದೇ ಬಸ್ ಆ ಕಡೆ ಹೋಗಿ ಈ ಕಡೆ ಬರುವಂಥದ್ದು. ಸೊ ಬಸ್ಸಲ್ಲಿ ಹೋಗೋದೇ ಉತ್ತಮ ಅಂತ ಹೇಳ್ತೇನೆ. ಸೊ ಇದಾದಮೇಲೆ ನೀವು ಈ ಗವಿಯಲ್ಲಿ ಏನೆಲ್ಲ ಮಾಡಬಹುದು ಅಂತ. ಸೊ ಗವಿಗೆ ನೀವೇನಾದರೂ ಈ ಬಸ್ಸಲ್ಲೆಲ್ಲ ನೀವು ಬುಕ್ಕಿಂಗ್ ಮಾಡಿ ಬಂದಿದ್ದರೆ ನಿಮಗೆ ಬಸ್ಸನ್ನು ಗವಿಯಲ್ಲಿ ನಿಲ್ಲಿಸ್ತಾರೆ ಆಯಿತಾ. ಅಲ್ಲಿ ನೀವು ಇಳ್ಕೊಂಡು ನೀವು ಈ ಟ್ರೆಕ್ಕಿಂಗನ್ನು ಚೂಸ್ ಮಾಡಿದರೆ ಅಥವಾ ಈ ಜಂಗಲ್ ಸಫಾರಿಯನ್ನು ಚೂಸ್ ಮಾಡಿದರೆ, ಬೋಟ್ ರೈಡನ್ನು ಚೂಸ್ ಮಾಡಿದರೆ ಅಲ್ಲಿ ಇಳಿದು ನೀವು ಆರಾಮ್ಸೆ ಬರ್ಬೋದು. ಅವರದೇ ಆದಂತಹ ಜೀಪ್ ಕೂಡ ಇದೆ. ಇದೆಲ್ಲ ಬುಕ್ಕಿಂಗ್ ಮಾಡಿದರೆ ಮಾತ್ರ. ನೀವೇನಾದರೂ ಬುಕ್ಕಿಂಗ್ ಮಾಡಲಿಲ್ಲ ಅಂತ ಆದರೆ ನಿಮಗೆ ಅಲ್ಲಿ ಬಸ್ಸಲ್ಲಿ ಅಲ್ಲಿ ಸ್ಟಾಪ್ ಕೊಡೋದಿಲ್ಲ. ಯಾಕಂದರೆ ಬಸ್ ಅವರು ಕಂಡಕ್ಟರ್ ಅವರು ಕೇಳ್ತಾರೆ ನಿಮ್ಮ ಹತ್ರ ಪಾಸ್ ಇದೆಯಾ ಅಂತ. ಆ ಪಾಸ್ ಇದ್ದರೆ ನಿಮಗೆ ಅಲ್ಲಿ ಗವಿಯಲ್ಲಿ ಇಳಿಸ್ತಾರೆ. ಇಲ್ಲಾಂದರೆ ಸೀದಾ ನೀವು ಬಸ್ಸಲ್ಲೇ ಡ್ಯಾಮ್ಗಳನ್ನು ನೋಡಬೇಕು. ಇಲ್ಲಿ ನೋಡುವಂಥದ್ದು ಸುಮಾರು ಜಾಗಗಳಿದೆ. ಆಗಲೇ ಹೇಳಿದಾಗೆ ಒಂದು ಟ್ರೆಕ್ಕಿಂಗ್ ಇದೆ, ಗೈಡ್ ಜೊತೆ ಟ್ರೆಕ್ಕಿಂಗ್ ಇದೆ. ಇದರಲ್ಲಿ ನಿಮಗೆ ಸಾಕಷ್ಟು ವೈಲ್ಡ್ ಅನಿಮಲ್ಸ್ ಮತ್ತು ಬರ್ಡ್ಸ್, ಮಂಕೀಸ್, ವೈಲ್ಡ್ ಬೋರ್ಸ್ ಮತ್ತು ಲೆಪರ್ಡ್ಸ್, ನಿಮ್ಮ ಲಕ್ ಒಳ್ಳೆ ಇದ್ದರೆ ಲೆಪರ್ಡ್ಸ್ ಕೂಡ ಕಾಣ್ತದೆ. ಹಾಗೆಯೇ ಪೆರಿಯಾರ್ ಟೈಗರ್ ರಿಸರ್ವ್ ಬೋಟಿಂಗ್, ಪೆರಿಯಾರ್ ಲೇಕ್ ಅಂತ ಇದೆ, ಅದರೊಳಗಡೆ ಬೋಟಿಂಗ್ ಕೂಡ ಇರ್ತದೆ. ಅದಾದಮೇಲೆ ನಿಮಗೆ ಜಂಗಲ್ ಸಫಾರಿ. ಈ ಜಂಗಲ್ ಸಫಾರಿಯಲ್ಲಿ ನಿಮಗೆ ಟೈಗರ್ ಎಲ್ಲ ಕಂಡಿದೆ 2-3 ದಿವಸದ ಹಿಂದೆ. ನಾನೀಗ ಈ ವಿಡಿಯೋ ಅಕ್ಟೋಬರಲ್ಲಿ ಮಾಡ್ತಾ ಇದ್ದೇನೆ. ಸೊ 2-3 ದಿವಸದ ಹಿಂದೆ ಟೈಗರ್ ಕೂಡ ಕಂಡಿದೆ. ಸೊ ಇದಿಷ್ಟು ನಿಮ್ಮ ಅಲ್ಲಿ ಗವಿ ಒಳಗಡೆ ಮಾಡ್ಬೋದು. ಈ ನೀವು ಪಾಸ್ ತೊಗೊಂಡ್ರೆ, ಒಂದು ವೇಳೆ ನೀವು ಮಾತ್ರ ಪಾಸ್ ಇಲ್ಲ, ನಾನು ಕೇವಲ ಒಂದು KSRTC ಜರ್ನಿ ಮಾಡ್ತೇನೆ ಅಂತ ಹೇಳಿದರೆ ಅದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಯಿತಾ. ಸೊ ನೀವೇನೋ ನನ್ನ ರೀಲನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು, ಈ ಕನ್ನಡದ ಮೊದಲ ವ್ಲಾಗರ್ ಆಗಿ ನಾನು ನಿಮಗೆ ಈ ಗವಿಯನ್ನು ತೋರಿಸಿದಂಥದ್ದು. ಸೊ ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಬಸ್ಸಲ್ಲಿ ಹೋಗುವಾಗ ನಿಮಗೆ ಕುಮಿಲಿಯಿಂದ ಗವಿ ಕಡೆ ಟಿಕೆಟ್ ತೆಗೆದ್ರೆ ನಿಮಗೆ 133 ರೂಪೀಸ್ ಆಗುತ್ತೆ ಆಯಿತಾ. ಇದರಲ್ಲಿ ನಿಮಗೆ 7 ಡ್ಯಾಮ್ ಸಿಗ್ತದೆ. 7 ಡ್ಯಾಮ್ಸ್ ಮೇಲೇ ನಮ್ಮ ಬಸ್ ಹೋಗ್ತದೆ ಆಯಿತಾ. ಅದಾದಮೇಲೆ ನಿಮಗೆ ಅಲ್ಲಿ ವೈಲ್ಡ್ ಎನಿಮಲ್ಸ್ ಎಲ್ಲ ನಿಮಗೆ ಲಕ್ ಇದ್ದರೆ ರೋಡ್ ಸೈಡಲ್ಲಿ ಕಾಣ್ತದೆ. ಬಟ್ ನಮ್ಮ ಕಂಡಕ್ಟರ್ ಮತ್ತು ಡ್ರೈವರ್ ಹೇಳಿದಾಗೆ ಈ ಎನಿಮಲ್ಸ್ಗೆಲ್ಲ ಗೊತ್ತಿದೆ ಬಸ್ನ ಟೈಮಿಂಗ್ಸ್. ಸೊ ಹಾಗೆ ಆ ಟೈಮಿಗೆ ಬರೋದಿಲ್ಲ ಅಂತ ಹೇಳಿದರು. ಬಟ್ ಒಂದು ಒಳ್ಳೆಯ ಒಂದು ವ್ಯೂ ಕೂಡ ಇದೆ ಬಸ್ಸಲ್ಲಿ ಹೋಗೋದಂತಾದರೆ. ನಿಮಗೆ ಕರೆಕ್ಟಾದಂತಹ ಈ ಶಬರಿಮಲ ವ್ಯೂ ಪಾಯಿಂಟ್ನ ವ್ಯೂ ಮತ್ತು ಪೊನ್ನಂಬಲಮೇಡು, ಅದು ಕೂಡ ಶಬರಿಮಲದಲ್ಲಿರುವಂಥದ್ದು. ಪೊನ್ನಂಬಲಮೇಡು ಮತ್ತು ಸಾಕಷ್ಟು ನದಿಗಳಿದೆ. ಮತ್ತು ಅಲ್ಲಿ ಒಂದು ಟ್ರೈಬಲ್ ವಿಲೇಜ್ ಒಂದಿದೆ. ಸೊ ಅದು ಕೂಡ ದೂರದಿಂದ ನೋಡ್ಬೋದು. ಈ ಬಸ್ಸಲ್ಲಿ ಹೋದರೆ ನಿಮಗೆ ಒಂದು ಸಣ್ಣ ಕ್ಯಾಂಟೀನ್ ಇದೆ. ಅಲ್ಲೆಲ್ಲೂ ನೆಟ್ವರ್ಕ್ ಇಲ್ಲ ಆಯಿತಾ. ಸೊ ಕ್ಯಾಶನ್ನು ತಗೊಂಡು ಹೋಗಿ ಆ ಕ್ಯಾಂಟೀನಲ್ಲಿ ಒಂದು 20 ನಿಮಿಷ ನಿಲ್ಲಿಸ್ತಾರೆ ನೀವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಅದಾದಮೇಲೆ ನೀವು ಸೀದಾ ಪತ್ತಿನಂತಿಟ್ಟ ಕಡೆ ಹೋಗ್ಬೋದು. ಬಟ್ ನಾನು ಪರ್ಸ್ನಲಿ ಏನು ಮಾಡಿದೆ ಅಂತ ಹೇಳಿದರೆ, ಕುಮಿಲಿಯಿಂದ ನಾನು ಪತ್ತಿನಂತಿಟ್ಟ ಕಡೆ ಹೋಗಲಿಲ್ಲ. ಟೋಟಲಾಗಿ ಪತ್ತಿನಂತಿಟ್ಟ ಕುಮಿಲಿಯಿಂದ 118 ಕಿಲೋಮೀಟರ್ಸ್ ಆಯಿತಾ. ಬಟ್ ನಾನು ಅದರಲ್ಲಿ ಹೋಗಲಿಲ್ಲ. ನಾನು ಕುಮಿಲಿಯಿಂದ ಗವಿಯಿಂದ ಮುಂದೆ ವಾಂಡಪೆರಿಯಾರ್ ಅಂತ ಒಂದಿದೆ, ಅಲ್ಲಿ ಹೋಗಿ ಅಲ್ಲಿಂದ ಆಗಲೇ ಹೇಳಿದಾಗೆ ಪತ್ತಿನಂತಿಟ್ಟದಿಂದ ವಾಪಸ್ ಬರುವಂತಹ ಬಸ್ಸಲ್ಲಿ ರಿಟರ್ನ್ ಬಂದೆ. ಯಾಕೆಂದರೆ ಒಂದೇ ಸೀನರಿಯನ್ನು 2 ಸಲ ನೋಡ್ಬೋದು ಅಂತ. ಯಾಕೆಂದರೆ ಈ ಒಂದು 7 ಡ್ಯಾಮ್ ಆದಮೇಲೆ ಯಾವುದೇ ವ್ಯೂ ಇಲ್ಲ, ಜಸ್ಟ್ ನಾವು ಪತ್ತಿನಂತಿಟ್ಟ ಕಡೆ ಹೋಗಬೇಕು. ಸೊ ಹಾಗಾಗಿ ಈ ವ್ಯೂವನ್ನು 2 ಸಲ ನೋಡ್ಬೋದು ಅಂತ ನಾನು ಹೋದದ್ದಾಯ್ತಾ. ಸೊ ಹಾಗಾಗಿ ನೀವು ಕೂಡ ಅದೇ ಮಾಡ್ಬೋದು. ಸುಮ್ಮನೆ ಪತ್ತಿನಂತಿಟ್ಟ ಕಡೆ ಹೋಗಿ ಬರೋದು ತುಂಬ ಕಿರಿಕಿರಿ. ಅಟ್ಲೀಸ್ಟ್ ನೀವು ಒಂದೇ ಕಾಡನ್ನು 2 ಸಲ ನೋಡ್ಬೋದಲ್ಲ ಒಂದೇ ದಿನ ಅಂತ. ಸೊ ಆ್ಯಕ್ಚುಲಿ ನಾನು ಮಾಡಿದ್ದು 1 ದಿನದ ಜರ್ನಿ ಆಯಿತಾ. ಸೊ ನೀವು ಏನಾದರೂ ಸ್ಟೇ ಮಾಡಬೇಕು ಅಂತ ಹಾಗೆಲ್ಲ ಮನಸ್ಸಿದ್ರೆ, ನಾನಾಗಲೇ ಹೇಳಿದಾಗೆ ನೀವು ಗವಿ ಎಕೋ ಟೂರಿಸಮ್ ಅಂತ ಇದೆ, ಅಲ್ಲಿ ಹೋಗಿ ಬುಕ್ಕಿಂಗ್ ಮಾಡಿದರೆ ಅವರದೇ ಆದಂತಹ ಕಾಟೇಜಸ್ ಕೂಡ ಇದೆ, ಟೆಂಟ್ ಸ್ಟೇ ಕೂಡ ಇದೆ. ಅದು ಬಿಟ್ಟು ನೀವು ಕುಮಿಲಿಯಲ್ಲಿ ಸಾಕಷ್ಟು ಲಾಡ್ಜ್ಗಳಿದೆ, ಪತ್ತಿನಂತಿಟ್ಟದಲ್ಲಿ ಲಾಡ್ಜ್ಗಳಿದೆ, ಅಲ್ಲಿ ಕೂಡ ಸ್ಟೇ ಆಗ್ಬೋದು. ಇದಿಷ್ಟು ಸ್ಟೇನ ಬಗ್ಗೆ. ಅದಾದಮೇಲೆ ಫೈನಲಿ ನಾನೇನು ಹೇಳೋದಂತಾದರೆ, ನನ್ನ ಒಂದು ಕನ್ಕ್ಲೂಷನ್ ಈ ಗವಿ ಬಗ್ಗೆ ಸಣ್ಣ ವೀಡಿಯೋ ಆಯಿತಾ. ನಾನು ಏನೆಲ್ಲ ಟಾಪಿಕ್ ಕವರ್ ಮಾಡಬೇಕು ಅದನ್ನೆಲ್ಲ ಬರೆದೇ ತಂದಿದ್ದೆ. ಸೊ ಅದನ್ನು ನೋಡಿ ಹೇಳ್ತಾ ಇದ್ದೇನೆ. ಇದಿಷ್ಟು ನನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಸೊ ಇದು ಬಿಟ್ಟು ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ನಾನು ಹೋಗುವಾಗ ಇದ್ದಂತಹ ಡೌಟ್ ಏನಿತ್ತು ಅದೆಲ್ಲ ನಿಮಗೆ ಹೇಳಿದ್ದೇನೆ. ಸೊ ಇದೆಲ್ಲ ಕ್ಲಿಯರ್ ಆಗಿರಬಹುದು ನಿಮಗೆ. ಸೊ ನೀವು ಕೂಡ ಗವಿಗೆ ಹೋಗುವಂತಹ ದೊಡ್ಡ ಗ್ರೂಪ್ ಆಗಿದ್ದರೆ ಖಂಡಿತ ನಮಗೆ ಮೆಸೇಜ್ ಮಾಡ್ಬೋದು. ನಾವು ಕೂಡ ಪ್ರತಿ ವೀಕೆಂಡ್ ಗವಿಗೆ ಟೂರ್ ಇಡ್ತೇವೆ. ಸೊ ನಮ್ಮಲ್ಲಿ ತುಂಬ ಕಾಂಟ್ಯಾಕ್ಟ್ಸ್ ಕೂಡ ಇದೆ. ಸೊ ನೀವು ನಮಗೆ ಮೆಸೇಜ್ ಮಾಡಿದರೆ ನಿಮ್ಮ ಜೊತೆ ನಾವು ಕೂಡ ಬಂದು ನಿಮಗೆ ಕರೆಕ್ಟಾದಂಥ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ಬೋದು. ಸೊ ನಮ್ಮ ಪರ್ಸನ್ ಅನ್ರೀಚಬಲ್ ಚಾನಲಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಹಾಗೆಯೇ ಈ ಕಮೆಂಟ್ ಸೆಕ್ಷನಲ್ಲಿ ಬೇಕಿದ್ದರೂ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನೆಕ್ಸ್ಟ್ ಯಾವ ಜಾಗದ ಐಟನರಿ ಬೇಕು ಅಂತ ಹೇಳಿ ಖಂಡಿತ ಕೊಡ್ತೇನೆ. ಸೊ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.